ಮಾಘ ಮಾಸದಲ್ಲಿ ಕಾರ್ತಿಕೋತ್ಸವವನ್ನು ಆಚರಿಸಿಕೊಳ್ಳುವ ರಾಜ್ಯದ ಏಕೈಕ ಪುಣ್ಯಕ್ಷೇತ್ರ ಯಲಗೂರು ಶ್ರೀ ಆಂಜನೇಯನ ಕ್ಷೇತ್ರ. ಯಲಗೂರು ಒಂದು ಪುಟ್ಟ ಗ್ರಾಮ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಯಲಗೂರಿನಲ್ಲಿ ನೆಲೆಸಿದ್ದಾನೆ ಮಾತನಾಡುವ ದೈವ. ಭಕ್ತರ ಅಭೀಷ್ಟಗಳನ್ನು ಕ್ಷಣದಲ್ಲಿ ನಿವಾರಿಸುವ ರಾಮಭಂಟ ಹನುಮಂತ. ಜಿಲ್ಲಾ ಕೇಂದ್ರ ವಿಜಯಪುರದಿಂದ 65 ಕಿಲೋಮೀಟರ್ ಅಂತರದ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಆಲಮಟ್ಟಿ ಜಲಾಶಯದಿಂದ 5 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿ ತಟದಲ್ಲಿರುವ ಪ್ರಸಿದ್ಧ ವಾಯುದೇವರ ದೇವಾಲಯಕ್ಕೆ ರಾಮಾಯಣ ಕಾಲದ ನಂಟಿದೆ. ರಾಮಾಯಣದ ಬಂಗಾರ ಜಿಂಕೆಯ ತಾಣವೆಂದು ಹೇಳುವ ಚಿಮ್ಮಲಗಿ ಶ್ರೀರಾಮಕ್ಷೇತ್ರವಾದರೆ ಯಲಗೂರು ಹನುಮಂತನ ಪುಣ್ಯನೆಲೆ. ಸರ್ವಕರ್ಮಕಾರ್ತ ಸರ್ವಕರ್ಮ ಕಾರಯಿತ್ರ ಸರ್ವಕರ್ಮ ಸಮರ್ಪಕೇಣ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮ ಪ್ರೇರಕೇಣ ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ವಾಯುದೇವರು ನಮ್ಮಲ್ಲಿ ಇದ್ದು ಭಗವಂತನ ಅನುಜ್ಞೆಯಿಂದಾಗಿ ಭಗವಂತನ ಪ್ರೇರಣೆಯಿಂದಾಗಿ ವಾಯುದೇವರು ನಮ್ಮಲ್ಲಿ ಇದ್ದು ಎಲ್ಲ ಕರ್ಮಗಳನ್ನು ಮಾಡಿಸುವವರು ಆ ಭಗವಂತ ವಾಯುದೇವರು. ಅಂತಹ ವಾಯುದೇವರ ಮಹಿಮೆ ತಿಳಿದುಕೊಳ್ಳಬೇಕಾದರೆ ಈ ಏಳುರೇಶ ಯಲಗುರೇಶ ಅಂತ ಕರೀತಾರೆ ಅವನಿಗೆ. ಅಂತಹ ಭಗವಂತನ ಹತ್ರ ಬಂದಾಗ ಅವನ ಸೇವೆ ಮಾಡಿದಾಗ ನಾವೆಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲ ಕಡೆ ಸೇವೆ ಮಾಡ್ತಾರೆ, ಎಷ್ಟೋ ಜನ ಭಕ್ತರು ಬರ್ತಾ ಇರ್ತಾರೆ. ಇಲ್ಲಿ ಏನಿಲ್ಲ, ಬರ್ತಾರೆ ಭಗವಂತನ ಸೇವೆ ಮಾಡ್ತಾರೆ, ಫಲವನ್ನು ಹೊಂದುತ್ತಾರೆ. ಆಮೇಲೆ ಪ್ರಶ್ನೆ ಕೇಳೋದಂತಿದೆ. ಪ್ರಶ್ನೆ ಕೇಳಬೇಕಾದ್ರೆ ಪೂಜಾರಿಗಳು ಪ್ರಶ್ನೆ ಕೇಳ್ತಾ ಇರ್ತಾರೆ. ಅವ್ರು ಏನಾದರೂ ಸಂದೇಹ ಇದ್ದರೆ, ಏನಾದರೂ ಒಂದು ಕಾರ್ಯ ಮಾಡಬೇಕಾದರೆ ಅವರು ನಂದೊಂದು ಏನೋ ಕೆಲಸ ಇದೆ, ಅಥವಾ ಹೊಲ ಮಾರೋದಿದೆಯೋ, ಮನೆ ಮಾರೋದಿದೆಯೋ, ಹೆಣ್ಣು ತೋಪಕಾಯಿದೆ, ಮನೆ ಮಾರಕ್ಕಾಯಿದೆ, ಏನೇ ಒಂದು ಕರ್ಮ ಆಗಬೇಕಾದರೆ, ಕಾರ್ಯವಾಗಬೇಕಾದರೆ ಇಲ್ಲಿ ಜನರು ದೇವರನ್ನು ಕೇಳದೇ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ದೇವರು ಹನುಮಂತ ದೇವರಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಪೂಜೆ ಆಗುತ್ತೆ. ಪೂಜೆ ಆದ ನಂತರ ಪತ್ರೆಯನ್ನು ಇಟ್ಟಿರ್ತಾರೆ, ಪತ್ರೆ ಹೆಸರಿರ್ತಾರೆ. ಇವಾಗಿಂದಲೂ ಅನೇಕ ವರ್ಷಗಳಿಂದ ನಡೆದು ಬಂದದ್ದು ಇದು. ಅವಾಗ ದೇವರು ಬಲಭಾಗದಿಂದ ಪತ್ರೆ ಬಿದ್ದಾಗ ಅವ್ರ ಕೆಲಸ ಆಯ್ತಂದ್ರೆ 16 ಜನ ಕೂತಿರ್ತಾರೆ ಅಲ್ಲಿ. ಆದರೆ ಪೂಜಾರಿಗಳು ಹೇಳ್ತಾರೆ, ಕೇಳೋ ಪ್ರಶ್ನೆಗಳು ಹೇಳ್ತಾರೆ, ಒಬ್ಬರು ಯಾರಾದರೂ ಕೇಳ್ರಿ ಅಂತ ಹೇಳ್ತಾರೆ. 10 ಮಂದಿ ಕೇಳಿದಾಗ ಯಾರಿಗೆ ಅದು ಗುರ್ತಾಗಬೇಕು, ಯಾರು ಪ್ರಶ್ನೆಗೆ ಉತ್ತರ ಅಂತ ಗುರ್ತಾಗೋದಿಲ್ಲ. ಅದಕ್ಕಾಗಿ ಒಬ್ಬರು ಯಾರೇ ಪ್ರಶ್ನೆ ಕೇಳಿದಾಗ ಒಬ್ಬರು ಕೇಳ್ತಾರೆ. ಅವಾಗ ವಾಯುದೇವರಿಂದ ಹೂವು ಪತ್ರೆ ಬೀಳುತ್ತೆ. ನೀವು ಅದನ್ನು ನೋಡ್ಬೋದು, ಎಷ್ಟೋ ಈ ಟಿ ವಿಯಲ್ಲಿ ಜಾಣದಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಆ ಭಗವಂತನ ಪ್ರಸಾದ ಸಿಕ್ಕರೆ ಮಾತ್ರ ಅವರು ಮುಂದಿನ ಪ್ರಗತಿಯಲ್ಲಿ ಮುಂದಿನ ಕಾರ್ಯದಲ್ಲಿ ತೊಡಗ್ತಾರೆ, ಇಲ್ಲಂದರೆ ಬಿಟ್ಬಿಡ್ತಾರೆ. ಅಂತಹ ಭಗವಂತ ವಾಯುದೇವರು ನಿತ್ಯದಲ್ಲಿ ನಮ್ಮ ಜೀವಾಟ ಅಂದರೆ 24 ಶ್ವಾಸೋಚ್ಛ್ವಾಸ 24 ಪ್ರತಿನಿತ್ಯಗಳು 24 ಗಂಟೆಯಲ್ಲಿ ಕೂಡ ನಮ್ಮಲ್ಲಿ ಇದ್ದು ವಾಯುದೇವರು ನಮ್ಮಿಂದ ಶ್ವಾಸೋಚ್ಛ್ವಾಸ ಹೋಂಕಾರವನ್ನು ಉಚ್ಚಾರಣೆ ಮಾಡುತ್ತಾ ಆ ಭಗವಂತನ ಸೇವೆ ಮಾಡ್ತಾ ಇರ್ತಾರೆ. ಅಂತಹ ವಾಯುದೇವರು ಯಲಗುರೇಶ ಆ ಭಗವಂತ ನಮಗೆ ಎಲ್ಲರಿಗೂ ಕೂಡ ಇವತ್ತು ಬಂದಿರತಕ್ಕಂಥ ಸಮಸ್ತ ಈ ಸಮಾಜಕ್ಕೆ ಆ ವಾಯುದೇವರ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಹೌದು, ಇದು ಕೂಡ ಸ್ವಯಂ ವ್ಯಕ್ತವಾದದ್ದು. ಹೇಗೆಂದರೆ ಕೆಲವು ಕಡೆಯಲ್ಲಿ ಏನಾಗತ್ತಂತಂದರೆ ನಾವೇನು ಮಾಡ್ತೀವಿ, ಕಲ್ಲು ತಂದು ಅದನ್ನು ಮೂರ್ತಿಯನ್ನು ಮಾಡಿ ಶಿಲ್ಪಿಗಳಿಂದ ಮೂರ್ತಿಯನ್ನು ಮಾಡಿಸಿ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ಪ್ರತಿಷ್ಠಾಪನೆ ಅಂತಂತಾರೆ. ಇದು ಪ್ರತಿಷ್ಠಾಪನವಾದದ್ದಲ್ಲ, ಸ್ವಯಂ ವ್ಯಕ್ತವಾದದ್ದು ಭಗವಂತನ ಅನುಗ್ರಹದಿಂದಾಗಿ ಆ ರಾಮದೇವರ ಅನುಗ್ರಹದಿಂದ ನೀನು ಇಲ್ಲಿ ಇರಬೇಕು ಅಂತ ಹೇಳಿ ಆಜ್ಞೆ ಮಾಡೋದಕ್ಕಾಗಿ ವಾಯುದೇವರು ಒಂದು ಕಲ್ಲು ಇಟ್ಟಿದ್ರಲ್ಲಿ ಆ ಕಲ್ಲಿನಲ್ಲಿ ಭಗವಂತ ವಾಯುದೇವರು ಒಡಿಮೂಡಿದ್ದು. ಇಲ್ಲಿ ಯಾರು ಕೂಡ ಅದು ಕಡಿದಿದ್ದು ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಯಾವುದೂ ಇಲ್ಲ. ಇದರಲ್ಲಿ ಕೇವಲ ಭಗವಂತನ ಆಜ್ಞೆಯಿಂದಾಗಿ, ರಾಮದೇವರ ಆಜ್ಞೆಯಿಂದಾಗಿ ಆ ವಾಯುದೇವರು ಸಾಕ್ಷಾತ್ತಾಗಿ ಅವರು ಇಲ್ಲಿ ನಿಂತು ಎಲ್ಲ ಸಮಸ್ತ ಜೀವರ ರಾಶಿಗಳಿಗೆ ಒಡೆಯನಾಗಿ ಆ ಭಗವಂತನ ಕಾರ್ಯವನ್ನು ಮಾಡೋದಕ್ಕಾಗಿ, ಎಲ್ಲರೂ ಉದ್ಧಾರಣೋದಕ್ಕಾಗಿ ವಾಯುದೇವರು ಇಲ್ಲಿ ನಿಂತು ಎಲ್ಲವನ್ನು ಕಾರ್ಯವನ್ನು ಮಾಡಿಸ್ತಾ ಇರ್ತಾರೆ. ಎಲ್ಲ ಬಂದಿರತಕ್ಕಂಥ ಭಕ್ತರಿಗೆ ಏನೇ ದುಃಖ ಬರಲಿ, ಸಂಕಟ ಇರಲಿ, ಏನೇ ಇರಲಿ, ಎಲ್ಲವನ್ನು ನಾಶ ಮಾಡತಕ್ಕಂತಹ ವಾಯುದೇವರು. ಅಂತಹ ವಾಯುದೇವರ ಅನುಗ್ರಹ ಎಲ್ಲ ಮೇಲೆ ಆಗಬೇಕಂತ ಹೇಳಿ ಹೇಳಿಕೊಳ್ಳುತ್ತೆ. ಒಂದೆಡೆ ಸಾಗರದಂತೆ ಹಬ್ಬಿರುವ ಕೃಷ್ಣೆ, ಸಮೃದ್ಧ ಜಲಸಾಗರವನ್ನು ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿರುವ ಆಲಮಟ್ಟಿ ಜಲಾಶಯ, ಇದರ ನಡುವೆ ನೆಲೆಸಿದ್ದಾನೆ ಏಳೂರ ಒಡೆಯ ಯಲಗೂರ
ಹನುಮಂತರಾಯ. ಶ್ರೀರಾಮದೇವರ ಆಣತಿಯಂತೆ ಯಲಗೂರಿನ 7 ಹಳ್ಳಿಗಳ ರಕ್ಷಣೆಗಾಗಿ ನಿಂತಿರುವ ಸ್ವಯಂಭೂ ಹನುಮಂತ ದೇವರು ಜಗದ್ವಿಖ್ಯಾತ ಚಂದ್ರಗಿರಿ, ಅರಳದಿಣ್ಣೆ, ಕಾಶಿನಕುಂಟೆ, ಬೂದಿಹಾಳ, ಮಸೂತಿ, ನಾಗಸಂಪಿಗೆ ಈ 7 ಹಳ್ಳಿಗಳ ಗ್ರಾಮಸ್ಥರ ಕುಲದೈವ ಮಾತ್ರವಲ್ಲ, ನಂಬಿ ಬರುವ ಸಮಸ್ತ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸುವ ಅಭಯ ಆಂಜನೇಯನೇ ಶ್ರೀ ಯಲಗೂರೇಶ. ರಾಮನಾಜ್ಞೆ ಪಡೆದು ಬಂದೆ ಕೃಷ್ಣೆ ದಡದಿ ನೆಲೆಸಿ ನಿಂತೆ, ಯಲಗೂರೇಶ ನಿನ್ನ ಲೀಲೆ ಚಂದ ತಂದೆ. ರಾಮನಾಜ್ಞೆ ಪಡೆದು ಬಂದೆ ಕೃಷ್ಣೆ ದಡದಿ ನೆಲೆಸಿ ನಿಂತೆ, ಯಲಗೂರೇಶ ನಿನ್ನ ಲೀಲೆ ಚಂದ ತಂದೆ. ಈ ಭಕ್ತಾದಿಗಳು ಬಂದಿರ್ತಾರೆ ಸ್ವಾಮಿಯಲ್ಲಿ. ಪೂಜಾ 11ರಿಂದ 12 ಗಂಟೆದೊಳಗೆ ಆಗ್ತದೆ. ಅವಾಗ ಭಕ್ತಾದಿಗಳು ತಮ್ಮ ಮನಸ್ಸಿನೊಳಗೆ ಏನು ಪ್ರಶ್ನೆಗಳು ಕೇಳುವುದು ಅವು ಸ್ವಾಮಿಯಲ್ಲಿ ನಿಂತು ಕೇಳ್ಕೊಂಡು ಹೋಗ್ತಾರೆ. ಒಂದು ಹೊಲ ಹಿಡಿಯೋದು, ಒಂದು ಮನೆ ತೊಗೊಳೋದು, ಒಂದು ಪ್ಲಾಟ್ ತೊಗೊಳೋದು, ಒಂದು ಕನ್ಯಾ ಕೊಡೋದು, ಒಂದು ಕನ್ಯಾ ತೊಗೊಳೋದು ಅಂತ ಇರ್ತದೆ. ಇಂಥವೆಲ್ಲ ಭಕ್ತರು ತಮ್ಮ ನೌಕರಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಒಂದು ಕಲಿಯುವುದ್ರ ಬಗ್ಗೆ, ಒಂದು ಪರೀಕ್ಷೆ ಕಟ್ಟೋ ಬಗ್ಗೆ, ಇಂಥವೆಲ್ಲ ಪ್ರಶ್ನೆಗಳು ಸ್ವಾಮಿಯಲ್ಲಿ ಕೂತು ಕೇಳ್ತಾರೆ ಪೂಜೆ ಆದ ತಕ್ಷಣ. ಅವಾಗ ಸ್ವಾಮಿ ಬಲಗಡೆಯಿಂದ ಹಸ್ತದಿಂದ ಒಂದು ದಳ ಬಂತು ಅಂತಂದ್ರೆ ನಮ್ಮ ಕೆಲಸ ಆಗ್ತದೆ ಅಂತ ನಾವು ತಿಳ್ಕೊಳ್ಳೋದು. ಎಡಗಡೆ ಭುಜದಿಂದ ಬಂದ್ರೆ ಆಗೋದಿಲ್ಲ ಅಂತ ತಿಳ್ಕೊಳ್ಳೋದು ಅಂತ ಹಿರಿಯರೇನೋ ಒಂದು ಇದನ್ನು ಮಾಡ್ಕೊತಾ ಬಂದಿದ್ದು. ಅದೇ ಪ್ರಕಾರ ನಾವು ಕೇಳಿ ಭಕ್ತರಿಗೆ ನಾವು ತಿಳಿಸ್ತೀವಿ. ಯಲಗೂರೇಶನಿಗೆ ನಿತ್ಯ ಪೂಜೆ ಸಲ್ಲುತ್ತದೆ. ಆದರೂ ಇಲ್ಲಿ ನಡೆಯುವ ಕಾರ್ತಿಕೋತ್ಸವ, ರಾಮನವಮಿ ಉತ್ಸವ, ಹನುಮ ಜಯಂತಿ ಈ ಎಲ್ಲವೂ ಅತ್ಯಂತ ವಿಶೇಷವಾದದ್ದು. ಭಕ್ತರ ಕೋರಿಕೆಯನ್ನು, ಪ್ರಾರ್ಥನೆಯನ್ನು ಈಡೇರಿಸುವ ಪುಣ್ಯಕ್ಷೇತ್ರ. ಇಲ್ಲಿ ಕೊಡಲಾಗುವ ಹನುಮಂತ ದೇವರ ತಾಯತ ಸಕಲ ಸಂಕಷ್ಟಗಳ ನಿವಾರಣೆಯನ್ನು ಮಾಡುತ್ತದೆ. ಮಂತ್ರಾಲಯದ ಪಾದಯಾತ್ರಿಗಳು ಇಲ್ಲಿ ಬಂದು ಒಂದು ರಾತ್ರಿ ತಂಗಿದ್ದು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ನಡೆಯುವುದು ಇಲ್ಲಿನ ವಿಶೇಷ. ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಾನೆ ಯಲಗೂರೇಶ. ಯಲಗೂರು ಬಗ್ಗೆ ಎಲ್ಲರಿಗೂ ಸಾಕಷ್ಟು ಜನರಿಗೆ ಗೊತ್ತದೆ. ಯಲಗೂರು ಇದು ನಮ್ಮ ಪೂರ್ವಜರು ವೆಂಕಟಾಚಾರ್ಯರು ಒಂದೇ ಒಂದು ಶಬ್ದದಲ್ಲಿ ಹೇಳಿದ್ದಾರೆ, ಎಲ್ಲರ ಗುರು ಯಲಗೂರು. ಎಲ್ಲರ ಗುರು ಯಲಗೂರು ಕೇವಲ 7 ಊರಿಗೆ ಮಾತ್ರ ಸೀಮಿತ ಅಲ್ಲ, ಸಮಸ್ತ 7 ಲೋಕಕ್ಕೂ ಅವನು ಒಡೆಯ ಇರೋದ್ರಿಂದ ಅವನನ್ನು ಯಳೂರೇಶ ಅಥವಾ ಯಲಗೂರೇಶ ಅಂತ ಕರೀತಾ ಇದ್ದಾರೆ. ಇದನ್ನು ಸಪ್ತಗ್ರಾಮಾದಿ ದೇವೇಭೂ ಸರ್ವೇಶಾಂ ಜಗತಾಪತಿ ಹನುಮನ್ ಸ್ವಾಮ್ಯಕ್ತೋ ರಾಮಾಜ್ಞೇತಾಸ್ಥಿತ ಅಂತ ವಾಸಿಷ್ಠ ರಾಮಾಯಣದಲ್ಲಿ ಯಲಗೂರೇಶನ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಪರಮ ಪವಿತ್ರವಾದಂತಹ ಸುಕ್ಷೇತ್ರ ಯಲಗೂರಿನಲ್ಲಿ ವಿಶೇಷವಾಗಿ ನಡೆಯುವ ಶ್ರೀ ಯಲಗೂರೇಶನ ಕಾರ್ತಿಕೋತ್ಸವದ ವಿಶೇಷವಾದಂತಹ ಕಾರ್ಯಕ್ರಮಗಳು, ಜಗತ್ಪ್ರಸಿದ್ಧವಾದಂತಹ ಸಂಗೀತಗಾರರಿಂದ ವಿಶೇಷವಾದಂತಹ ದಾಸವಾಣಿ ಕಾರ್ಯಕ್ರಮ ಅಹೋರಾತ್ರಿ ನಡೆಯುತ್ತದೆ. ಅದರಂತೆ ಪ್ರತಿನಿತ್ಯ ಕನಿಷ್ಠ 10ರಿಂದ 15,000 ಜನರಿಗೆ ಸಾಯಂಕಾಲ ತೀರ್ಥಪ್ರಸಾದದ ವ್ಯವಸ್ಥೆ. ನಾನು ಕೂಡ ಸುಮಾರು ಒಂದು 25-30 ವರ್ಷಗಳಿಂದ ಶ್ರೀ ಯಲಗೂರೇಶನ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ತಾವು ಎಲ್ಲರೂ ಸೇರಿ ವರ್ಷಕ್ಕಿಂತ ಹೆಚ್ಚು ಅತಿ ವಿಜೃಂಭಣೆಯಿಂದ ಈ ಒಂದು ಶ್ರೀ ಯಲಗೂರೇಶನ ಕಾರ್ತಿಕೋತ್ಸವಕ್ಕೆ ವಿಶೇಷವಾಗಿ ಮೆರುಗು ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಶ್ರೀ ಯಲಗೂರೇಶನ ಆಶೀರ್ವಾದವನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಯಲಗೂರು ಸಮೀಪದ 7 ಗ್ರಾಮಗಳಲ್ಲಿ ಎಲ್ಲಿಯೂ ಹನುಮಂತನ ದೇವಾಲಯವಿಲ್ಲ. ಹನುಮನ ಗುಡಿ ಇಲ್ಲದ ಊರಿಲ್ಲವಾದರೂ 7 ಗ್ರಾಮಗಳಿಗೆ ಇರುವ ಏಕೈಕ ಕುಲದೈವ ಯಲಗೂರೇಶ. ಇವನು ಸ್ವಯಂಭೂರೂಪಿಯಾಗಿದ್ದು ತನ್ನ ಭವ್ಯ ಮತ್ತು ದಿವ್ಯ ಆಕರ್ಷಣೆಯಿಂದ ರಾಜ್ಯದ ಮನೆಮಾತಾಗಿದ್ದಾನೆ. ಜಾತಿ, ಧರ್ಮ ಎಲ್ಲವನ್ನೂ ಸಮನ್ವಯಗೊಳಿಸುವ
ಏಳೂರಿನ ಅಧಿಪತಿ ಯಲಗೂರೇಶನಿಗೆ ಎಲ್ಲ ಜಾತಿ ಧರ್ಮದವರು ಭಕ್ತಿ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ. ಈ ಯಲಗೂರು ಭೀಮ ಅಂದರೆ ನಮ್ಮ ಯಲಗೂರೇಶ ನಮ್ಮ ಇಡೀ ನಮ್ಮ 400 ಮನೆಗಳು ಬರ್ತಾವೆ. ಎಲ್ಲ ಮನೆಗಳಿಗೂ ಇವನೇ ಒಬ್ಬ ಮನೆದೇವರು. ನಾವು ವರ್ಷ ಬರ್ತೀವಿ ಅವನು ಕಾರ್ತಿಕೋತ್ಸವಕ್ಕೆ ಬಂದು ನಾವು ಏನು ಮಾಡ್ತೀವಿ, ಇಲ್ಲೇ ಹಿರೇವಳಿ 3 ಗಂಟೆಗೆ ಜಳಕ ಮಾಡಿ ಬರ್ತಾರೆ ಹೆಣ್ಮಕ್ಳು. ಬಂದು ಕೇಟ ಬ್ಯಾಳಿಗೆ ಹಾಕ್ತೀವಿ. ಆನಂತರ ಬಂದು ಇಲ್ಲಿ ಪ್ರಸಾದ ಮಾಡಿ ಆನಂತರ ಇಲ್ಲಿ ಗೋಪಾಳ ತುಂಬಿಸ್ತೀವಿ. ಗೋಪಾಳ ತುಂಬಿಸುತ್ತಾನೆ ಯಾರೂ ಒಂದು ತುತ್ತು ಇದನ್ನು ಹಾಕಂಗಿಲ್ಲ, ಬಾಯಾಗಲ್ಲಿ ಯಾರೂ ನೀರು ಕುಡಿಯೋಂಗಿಲ್ಲ. ಈಗ ಅವ್ರನ್ನ ಗೋಪಾಳ ತುಂಬಿಸಿಂದ ಇದನ್ನು ಮಾಡ್ತೀವಿ. ಯಾವುದು ನಮ್ಮ ಅಜ್ಜ ಮುತ್ತನ ಕಾಲಿಂದ ಬಂದೈತಿ ಇದು. ಅದು ನಮಗೂ ಗೊತ್ತಿಲ್ಲ, ನಾವು ಸಣ್ಣರಿದ್ದಾಗ ನಾವು ಬರ್ತಿದ್ವಿ. ಈಗ ಟಮ್ ಆಗ್ಯಾವು. ಆನಂತರ ಈಗ ಎತ್ತಿನ ಗಾಡಿಗಳು ಬಿಟ್ಟಾರ. ಈಗ ಟಮ್ ತೊಗೊಂಬಂದು ಬರ್ತೀವಿ ನಾವು. ಈಗ ಬರೋ ಮುಂದೆ ಪ್ರತಿಯೊಬ್ಬನು ಒಂದು ಗಾಡಿ ಹೂಡಿದ್ನಪ್ಪ ಅಂತಂದ್ರೆ ಟಮ್ ಆಗಲಿ ಯಾವುದೇ ಗಾಡಿ ಹೂಡಲಿ ಪ್ರತಿಯೊಬ್ಬನು ಮನೇಲಿಂದ ಒಬ್ಬರು ನಡಿಲೇಬೇಕು. ಹಾಂ, ಈಗ ಅವ ನಡಿಲಿಲ್ಲಪ್ಪ ಅಂತಂದ್ರೆ ಅವ ಏನು ತೋರಿಸ್ತಾನೆ, ಹೌದಾ? ಇಲ್ಲ ಮತ್ತು ಅವ ಯಾರ ಮೈಯಾಗೂ ಬರಂಗಿಲ್ಲ. ಆದ್ರೆ ಏನೈತಿ, ನಾವು ಏನು ಬೇಡ್ಕೊತೀವಿ ಅದು ಸಕ್ಸಸ್ ಆಗತ್ತೆ. ಮಕ್ಕಳ ಮದುವೆಯನ್ನು, ಮಕ್ಕಳ ನೌಕರಿಯನ್ನು, ಯಾವುದೇ ವಿಷಯ ಅಲ್ಲಿ ಅವ ಸಕ್ಸಸ್ ಮಾಡ್ತಾನೆ. ಹೀಗಾಗಿ ನಾವು ಅವನ ಮೇಲೆ ನಮ್ಮದು ನಂಬಿಕೆ ಐತಿ. ಕಾರ್ತಿಕೋತ್ಸವದ ಸಂದರ್ಭದಲ್ಲಿ ಎಲ್ಲ ವರ್ಣದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತಮ್ಮ ಪಾಲಿನ ಕರ್ತವ್ಯವೆಂಬಂತೆ ಭಾವಿಸಿ ಹಂಚಿಕೊಂಡು ಕಿಂಚಿತ್ತೂ ಲೋಪ ಬರದಂತೆ ಮಾಡಿ ಮುಗಿಸುವ ಯಲಗೂರಿನ ಧಾರ್ಮಿಕ ಆಚರಣೆ ಸೋಜಿಗವನ್ನು ಉಂಟು ಮಾಡುತ್ತದೆ. ಏಳೂರು ಒಡೆಯನೆಂದೇ ಪ್ರಖ್ಯಾತವಾದ ಶ್ರೀ ಯಲಗೂರು ಪುಣ್ಯಕ್ಷೇತ್ರ. ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿಕೊಂಡು ಸುತ್ತಲೂ ಏಳೂರು ಊರಿಗೆ ಒಡೆಯನಾಗಿ, ಅಂದರೆ ಯಲಗೂರು ಗ್ರಾಮದಲ್ಲಿ ಬಿಟ್ಟರೆ ಬೇರೆ ಪಕ್ಕದ 6 ಗ್ರಾಮಗಳಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನ ಇಲ್ಲದೆ ಇಡೀ ಏಳೂರು ಜನ ಈ ಏಳೂರು ಒಡೆಯನಿಗೆ ನಡೆದುಕೊಂಡು ಬರತಕ್ಕಂಥ ಪದ್ಧತಿ ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಬೇಡಿದ ಅಪೇಕ್ಷೆಗಳಿಗೆ ಫಲವನ್ನು ಕೊಡ್ತಕ್ಕಂಥ ಮಹಿಮಾ ಕ್ಷೇತ್ರ ಎನ್ನುವುದು ಕೂಡ ಇಲ್ಲಿ ಪ್ರತೀತಿ ಇದೆ. ಶ್ರೀ ಯಲಗೂರೇಶನ ಮುಂದೆ ನಿಂತುಕೊಂಡು ನಮ್ಮ ಇಷ್ಟ ಕಾಮನೆಗಳನ್ನು ಕೇಳಿದರೆ ಆತನ ಬಲಗೈಯಿಂದ ಪುಷ್ಪವೃಷ್ಟಿಯಾದರೆ ಕೆಲಸ ಯಶಸ್ವಿ ಅಂತಕ್ಕಂಥ ಭಾವನೆಯಿಂದ ದಿನನಿತ್ಯ ನೂರಾರು ಭಕ್ತರು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿ ಆ ಸ್ವಾಮಿಯಿಂದ ಪರಿಹಾರ ಪಡೆಯತಕ್ಕಂಥ ಪರಂಪರೆ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಈ ಯಲಗೂರಲ್ಲಿ ಮಾತ್ರ ಸಾಧ್ಯವಾಗಿದೆ. ಈ ಒಂದು ಯಲಗೂರು ಕಾರ್ತಿಕೋತ್ಸವದಲ್ಲಿ ಕಳೆದ 25 ವರ್ಷಗಳಿಂದ ಹರಿದಾಸ ಸಾಹಿತ್ಯ ಸಂಗೀತ ವೇದಿಕೆಯ ಪರವಾಗಿ ಶನಿವಾರ ಅಹೋರಾತ್ರಿ ಮತ್ತು ರವಿವಾರ ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೆ ನಾಡಿನ ಅಂತಾರಾಷ್ಟ್ರೀಯ ಪ್ರಖ್ಯಾತ ಕಲಾವಿದರನ್ನು ಕರೆಸಿ ದಾಸವಾಣಿ, ಭಜನೆ ಮುಂತಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸೋದರ ಮುಖಾಂತರ ಶ್ರೀ ಯಲಗೂರೇಶನ ಕಾರ್ತಿಕೋತ್ಸವಕ್ಕೆ ಇನ್ನಷ್ಟು ಮೆರಗನ್ನು ಕೊಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಲಾಗ್ತಾ ಇದೆ. ಮತ್ತು ಶನಿವಾರ ಮತ್ತು ರವಿವಾರ ಸುಮಾರು 5 ರಿಂದ 10 ಸಾವಿರ ಜನಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೀತಕ್ಕಂಥ ಒಂದು ಪರಂಪರೆ ನೂರಾರು ವರ್ಷಗಳಿಂದ ಈ ಯಲಗೂರೇಶನ ಸಾನ್ನಿಧ್ಯದಲ್ಲಿ ನಡೆದುಕೊಂಡು ಬಂದಿದೆ. ಆ ಯಲಗೂರೇಶ ನಾಡಿನ ಜನತೆಗೆ ಸುಖ ಸಮೃದ್ಧಿಯನ್ನು ಪಾಲಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ತಂಟೆ, ತಕರಾರು, ಆರೋಪ, ಪ್ರತ್ಯಾರೋಪ, ನಿಂದನೆ, ಜಗಳ ಯಾವುದೂ ಇಲ್ಲದೆ ಏಳೂರಿನ ಗ್ರಾಮಸ್ಥರು ಒಂದೆಡೆ ಸೇರಿ ಆಚರಿಸುವ ಧಾರ್ಮಿಕ ಉತ್ಸವ ರಾಜ್ಯಕ್ಕೆ ಮಾದರಿ.